ಪ್ರಿಯ ವೀಕ್ಷಕರೇ, ನಾವಿವತ್ತು ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ಎಂತ ಜಾಗ ಅಂತಂದ್ರೆ ಧರ್ಮಛತ್ರ ಜಾತ್ರೆ ಅಂತಾರೆ ನೋಡಿ. ತುಂಬಾ ಜನ ಊಟ ರೆಡಿ ಆಗೋಕ್ಕಿಂತ ಮುಂಚೆ ಬಂದಿದ್ದಾರೆ. ಇಲ್ಲಿ 49 ರೂಪಾಯಿಗೆ 5 ತರ ಚಿಕನ್, ಮಟನ್, ಬೋಟಿ ಐಟಮ್ಗಳು ಕೊಟ್ಟು ಅನ್ಲಿಮಿಟೆಡ್ ರೈಸ್ ಕೊಡ್ತಾ ಇದ್ದಾರೆ. 49 ರೂಪಾಯಿಗೆ, 1 ರೂಪಾಯಿ ಕಡಿಮೆ 50 ರೂಪಾಯಿಗೆ ಅನ್ಲಿಮಿಟೆಡ್ ರೈಸ್ ಕೊಡ್ತಾರೆ, ಮಟನ್ ಕೊಡ್ತಾರೆ, ಚಿಕನ್ ಕೊಡ್ತಾರೆ, ನಾಟಿ ಕೋಳಿ ಕೊಡ್ತಾರೆ, ಮತ್ತೆ ಇದು ತಲೆ ಮಾಂಸ ಕೊಡ್ತಾರೆ, ಮತ್ತೆ ಇನ್ನೊಂದು ಬಂದು ಬ್ಲೆಡ್ ಅದು ಕೊಡ್ತಾರೆ. ಒಟ್ಟು 5 ಐಟಮ್ ಕೊಟ್ಟು ರೈಸ್ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ. ಇದು ಬಂದು ತಮಿಳುನಾಡಿನ ಸೇಲಂ ಜಿಲ್ಲೆಯ ಮುತ್ತುನಾಯಕನಪಟ್ಟಿ ಅನ್ನೋ ಒಂದು ವಿಲೇಜ್ ಅಲ್ಲಿ ನಡೆಯುವಂಥದ್ದು ಇದು ಈ ಹೋಟೆಲ್. ಇಲ್ಲಿ ನೋಡಿ, ಹಳ್ಳಿಗಳಲ್ಲೆಲ್ಲ ಜಾತ್ರೆ ನಡೆಯುವಂಥದ್ದು, ಪರ ಹಬ್ಬ ಹರಿದಿನ ಅಂತ ಸಂದರ್ಭದಲ್ಲಿ ಹೇಗೆ ಹೀಗೆ ಬೈಲೆಗಳಲ್ಲಿ ಮಾಡಿ ಇಟ್ಕೊಂಡು ಮಾಡ್ತಾರೋ ಅದೇ ರೀತಿ ಇಲ್ಲಿ ಮಾಡ್ತಾರೆ. ಕ್ವಾಲಿಟಿ ಕ್ವಾಂಟಿಟಿ ಹೇಗಿದೆ ನೋಡೋಣ, ಜೊತೆಗೆ ತಿಂತಾ ಇರೋನು ಕೂಡ ರಿವ್ಯೂ ಕೇಳೋಣ. ನಾವು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸ್ತೀವಿ. ಇದ್ರ ಜೊತೆಗೆ ನಮ್ಮ ಟಾಕ್ಸ್ ವಿತ್ ಯು ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ, ಹೋಟೆಲ್ ಏನೇನು ಸಿಗ್ತಾ ಇದೆ ನೋಡೋಣ ಬನ್ನಿ. ಇದೇ ಹೋಟೆಲ್ ನಾವು ಇವತ್ತು ಬಂದಿರುವಂಥದ್ದು. ಈ ಹೋಟೆಲ್ ಹೆಸರು ಬಂದು ಇನ್ಸುವೈ ಉಣವಾಗಮ್ ಅಂತೇಳಿ ತಮಿಳುನಾಡಿನ ಸೇಲಂ ಜಿಲ್ಲೆಯ ಮುತ್ತನಾಯಕನಪಟ್ಟಿ ಅನ್ನೋ ಗ್ರಾಮದಲ್ಲಿ ಹಳ್ಳಿಯಲ್ಲಿರುವಂಥದ್ದು. ಈ ಹೋಟೆಲು ಬಂದ ತಕ್ಷಣ ವಿಶ್ ಮಾಡ್ತಾಯಿದ್ದಾರೆ. ತುಂಬ ರೆಸ್ಪೆಕ್ಟ್ ಮಾಡಿದ್ರು ಬೆಳಿಗ್ಗೆಯಿಂದ ತುಂಬ ಜನ. ಅಲ್ಲಿ ಹೋಟೆಲ್ ಕೆಲಸ ಮಾಡೋರೆಲ್ಲರೂ ಕೂಡ ತುಂಬ ರೆಸ್ಪೆಕ್ಟಾಗಿ ನಮ್ಮನ್ನು ಕಂಡರು. ಎಲ್ಲ ಐಟಮ್ಗಳು ರೆಡಿಯಾಗಿದೆ ನೋಡಿ. ಇಲ್ಲಿ ನೋಡಿ, ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಇಟ್ಟಿದ್ದಾರೆ. ಒಳಗಡೆಗೆ ಸರ್ವ್ ಮಾಡೋದಕ್ಕೆ ಇಲ್ಲಿ ಆಲ್ರೆಡಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದಾರೆ. ಎಲ್ಲ ಐಟಮ್ಗಳು ಕೂಡ ನೋಡಿ, ಪ್ರತಿ ಒಂದೊಂದು ಐಟಮು ಕೂಡ ಇಲ್ಲಿ ಬಂದರೆ ಹೊಟ್ಟೆ ತುಂಬ ಮದುವೆ ಮನೆ ಥರ ಊಟ ಮಾಡ್ಬೋದು. ಹೊಟ್ಟೆ ತುಂಬ ತಾಕತ್ತಾಗಿ ತಿನ್ನೋರು ಮಾತ್ರ ಬರಬೇಕಿಲ್ಲ ಅಷ್ಟೇ. ಎಲ್ಲ ಥರ ಐಟಮ್ಗಳು ಸಿಗುತ್ತೆ. ಇದು ಬಂದು 99 ರುಪೀಸು ಮತ್ತು 149 ರುಪೀಸ್ದು ಊಟ ಇಲ್ಲಿ ಸಿಗ್ತಾ ಇರೋದು. ಆ ಕಡೆ 49 ರುಪೀಸ್ ಇದೆ, ಅಲ್ಲಿ 5 ಐಟಮ್ ಫ್ರೀ ಕೊಡ್ತಾರಂತೆ. ಇದು ಫಸ್ಟ್ ಇದು ವಿಡಿಯೋ ಮಾಡ್ಕೋತೀವಿ, ಆನಂತರ ಅಲ್ಲಿ ಹೋಗೋಣ. ಜನ ಅಂತೂ ಇಲ್ಲಿ ರೆಡಿ ಆಗೋಕ್ಕಿಂತ ಮುಂಚೆನೆ ಬಂದು ಕಾದು ಕೂತಿರ್ತಾರೆ. ಇವ್ರು ನೋಡಿ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಒಳಗಡೆ ಸರ್ವ್ ಮಾಡೋದಕ್ಕೆ ಈ ಥರ ಬೋಲಲ್ಲಿ ಹಾಕ್ಕೊಂಡು ತಗೊಂಡೋಗಿ ಬಾಳೆ ಎಲೆಯಲ್ಲಿ ಬಡಿಸ್ತಾರೆ. ಯಾರು ಟೋಕನ್ ತಗೊಂಡಿರ್ತಾರೆ 149 ಯಾರು ತಗೊಂಡಿರ್ತಾರೆ ಅವ್ರಿಗೆ ಬೇರೆ ಸಪ್ರೇಟ್ ಬಡಿಸ್ತಾರೆ. 99 ರುಪೀಸ್ ಯಾರು ತಗೊಂಡಿರ್ತಾರೆ ಅವ್ರಿಗೆ ಸಪ್ರೇಟ್ ಬಡಿಸ್ತಾರೆ. ಅಲ್ಲಿ 99 ರುಪೀಸು ಮತ್ತು 149ದು, ಇಲ್ಲಿ ಬಂದು 49 ರುಪೀಸ್ದು. ನೋಡಿ ಜನ ಹೇಗೆ ಬಂದು ಕಾದು ನಿಂತು ಊಟವನ್ನ ಮಾಡೋದಕ್ಕೋಸ್ಕರ ಬರ್ತಾರೆ. ಫುಲ್ಲು ಬ್ಯುಸಿ. ನಮ್ಮ ಯೂತ್ಸ್ ಎಲ್ಲ ಅಲ್ಲ ತಗೊಂಡು ರೆಡಿಯಾಗಿ ನಿಂತಿದ್ದಾರೆ ಊಟ ಮಾಡೋಕ್ಕೆ. ರೈಸು ಅನ್ಲಿಮಿಟೆಡ್ ರೈಸ್ ಕೊಡ್ತಾರೆ. ಇದು ಬಂದು ಇದು ಬೋಟಿ ಅಲ್ಲ, ಇದು ಬಂದು ಬ್ಲೆಡ್. ಐದು ಐಟಮ್ ಆಗ್ತಾ ಇದ್ದಾರೆ ನೋಡಿ. ಹುಡುಗರುಗಳೆಲ್ಲ, ಕ್ರಿಕೆಟ್ ಆಡೋ ಹುಡುಗರುಗಳೆಲ್ಲ ಬಂದು ಲೈನಾಗಿ ನಿಂತಿದ್ದಾರೆ ಇಲ್ಲಿ ಊಟ ಮಾಡೋಕ್ಕೋಸ್ಕರ. ಇದು 49 ರುಪೀಸ್ ಅಂದರೆ 50 ರುಪೀಸ್ಗೆ ಇಲ್ಲಿ ಅಕೌಂಟ್ ಟೋಕನ್ ಕೊಡ್ತಿದ್ದಾರೆ. ಟೋಕನ್ ತಗೊಂಡು ಇದು ರೈಸ್, ಇದು ಇಲ್ಲಿ ರೈಸ್ ಜೊತೆಗೆ ಒಂದೊಂದು ಐಟಮ್ ಹಾಕ್ತಾರೆ ನೋಡಿ ಇವರು. ಒಟ್ಟು 5 ಐಟಮ್ ಕೊಡ್ತಾರೆ. ಹಿಂಗೆ ಟೋಕನ್ ತಗೊಂಡ್ರೆ ಮಾತ್ರ ಇಲ್ಲಿ ಊಟ ಸಿಗುತ್ತೆ. ಬರೀ 49 ರುಪೀಸ್ಗೆ ಇಷ್ಟೊಂದು ಕಡಿಮೆಗೆ ಎಲ್ಲೂ ಕೊಡೋಕೆ ಸಾಧ್ಯನೇ ಇಲ್ಲ. ಅದೇ ಕೊಡ್ತಾರಂತ ನಮಗಂತೂ ಗೊತ್ತಿಲ್ಲ. ರೈಸಿಂಗ್ ಒಂದು ಪ್ಲೇಟ್ಗೆ ಹಾಕ್ಕೊಡ್ತಾರೆ. ಪ್ಲೇಟ್ಗೆ ಹಾಕೊಟ್ಟಾಗ ಇವರು ಅದಕ್ಕೆಲ್ಲ ಚಿಕನ್, ಮಟನ್ ಏನೇನು ಇರುತ್ತೆ ಅದನ್ನೆಲ್ಲ ಹಾಕ್ಕೊಡ್ತಾರೆ ನೋಡಿ. ಇದು ಪಾರ್ಸಲ್ದು ಪಾರ್ಸಲ್ಗೆ 69 ಎಕ್ಸ್ಟ್ರಾ ತಗೋತಾರೆ. ಬಾಕ್ಸ್ಗೆ ಎಕ್ಸ್ಟ್ರಾ ತಗೋತಾ ಇದ್ದಾರೆ. ಇನ್ನುಳಿದೆಲ್ಲ ಅಷ್ಟೇ ಇದೆ. ಎಲ್ಲರೂ ಬಂದು ಹಿಂಗೆ ಆರಾಮ್ಸೆ ನಿಂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಎಲ್ಲ ಯಂಗರ್ಸ್, ಯೂತ್ಸ್ ಎಲ್ಲ ಬಂದಿದ್ದಾರೆ. ಇವರೆಲ್ಲ ಕ್ರಿಕೆಟ್ ಆಡೋರು ಅನ್ಸುತ್ತೆ, ಕ್ರಿಕೆಟ್ ಪ್ಲೇಯರ್ ಅನ್ಸುತ್ತೆ. ಎಲ್ಲರೂ ಬಂದು ಇಲ್ಲೇ ನಿಂತ್ಕೊಂಡು ಊಟ ಹೊಡಿತಾ ಇರೋದೆ. ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕುತ್ಕೊಂಡು ತಿಂತಾ ಇರೋದೆ ಆರಾಮ್ಸೆ.
ಒಂದು ರೀತಿ ಫ್ರೆಂಡ್ಲಿ ನೇಚರ್ ಥರ ಎಲ್ಲರೂ ಬಂದು ಆರಾಮ್ಸೆ ಬಂದು ಇಲ್ಲಿ ಊಟ ತಗೊಂಡು ಆರಾಮ್ಸೆ ಊಟ ಮಾಡ್ತಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ, ಹಂಗೆ ಬರ್ತಾ ಇರ್ತಾರಂತೆ ಹೋಗ್ತಾ ಇರ್ತಾರಂತೆ, ಊಟ ಹಂಗೆ ನಡೀತಾ ಇರುತ್ತೆ. 12 ಗಂಟೆಯಿಂದ 2 ಗಂಟೆವರೆಗೆ ಮಾತ್ರ ಇಲ್ಲಿ ಊಟ ಸಿಗುತ್ತಂತೆ. ಹಂಗಾಗಿ ಎಲ್ಲರೂ ಕೂಡ 12 ಗಂಟೆ ಮುಂಚಿತವಾಗಿಯೇ ಕೂಡ ಬಂದು ಜನ ಕಾಯ್ಕೊಂಡಿದ್ದು ಊಟಕ್ಕೆ ಕಾದಿರ್ತಾರೆ, ಬಂದು ಊಟ ಮಾಡ್ತಾ ಇರ್ತಾರೆ. ಇದು ಸೇರ್ವ ತಾತ ಹಾಕೋತಾ ಇದ್ದಾರೆ ನೋಡಿ. ಅದು ರಸಂ ದೊಡ್ಡ ಪ್ರಮಾಣದಲ್ಲೇ ಕಾಯಿಸಿ ಇಟ್ಬಿಟ್ಟಿದ್ದಾರೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ತಿನ್ಬೋದು. ಹಾಯ್, ಇವರೆಲ್ಲ ಸ್ಟೂಡೆಂಟ್ ಎಲ್ಲ ಒಂದೇ ಟೀಮ್ ಬಂದ್ಬಿಟ್ಟವ್ರೆ ನೋಡಿ. ಎಲ್ಲರೂ ಒಟ್ಟಿಗೆ ಬಂದು ಯೂತ್ಸ್ ಎಲ್ಲ ಬಂದು ಒಂದೇ ಸರಿ ತಗೊಂಡು ಬ್ಯಾಟಿಂಗ್ ಮಾಡ್ತಾರೆ, ಫುಲ್ ಬ್ಯಾಟಿಂಗ್ಗೆ. ಲಾಸ್ಟ್ ಪರವಾಗಿಲ್ಲ, ಇವ್ರು ನೀವು ಬ್ಯಾಟಿಂಗ್ ಮಾಡಲ್ವಾ ಅಂತ ಕೇಳಿದ್ರು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ರು ಬುಲೆಟ್ ಪ್ರಕಾಶ್ ಆ ಥರ ಇದ್ದಾರೆ ನೋಡಿ. ಇವರು ಏನು ಸಖತ್ತಾಗಿ ಹೊಡಿತಾ ಇದ್ದಾರೆ. ಹೊಡಿಲಿ ತಿನ್ನಿ. ನಿಜವಾಗ್ಲೂ ಒಳ್ಳೆ ಯೂಸ್ಗಳಿಗೆ ತಿನ್ನೋದಕ್ಕೆ ಒಂದು ಫುಡ್ ಅಡ್ಡ ಅಂತಂದ್ರೆ ತಪ್ಪಾಗ್ಲಾರ್ದು. ನಿಜವಾಗ್ಲೂ ನೋಡಿ, ಎಲ್ಲರೂ ಒಂದು ಒಳ್ಳೆ ಸಖತ್ ಬ್ಯಾಟಿಂಗ್ ಮಾಡ್ತಾವ್ರೆ ಯೂತ್ಸ್ ಎಲ್ಲ. ಓಕೆ ಬಾಯ್, ಥ್ಯಾಂಕ್ ಯು, ಎಂಜಾಯ್. ನಮ್ಮ ದುನಿಯಾ ವಿಜಯ್ ನೋಡಿ ತಿಂತಾ ಇದ್ದಾರೆ. ಇಲ್ಲಿ ಬಂದು ಆರಾಮ್ಸೆ ಯೂತ್ಸು ಸೈಡಲ್ಲಿ ಬಂದು ಕುತ್ಕೊಂಡು ಆರಾಮ್ಸೆ, ಹಿಂದೆ ವಿಲೇಜ್ ಹಳ್ಳಿಗಳಲ್ಲಿ ಹೆಂಗ್ ತಿಂತಿದ್ರು ಹೋಟ್ಲುಗಳಲ್ಲಿ, ಸೆಡ್ ಹೋಟ್ಲುಗಳಲ್ಲಿ, ಅದೇ ಥರ ಇವ್ರು ಬಂದು ಹಾಕೊಂಡು ಆರಾಮ್ಸೆ ತಿಂತಿದ್ದಾರೆ. ಇವರೆಲ್ಲ ಸ್ಪೋರ್ಟ್ಸ್ ಕ್ರಿಕೆಟ್ ಆಡೋರು ಅಂತ ಅನ್ಸುತ್ತೆ. ಆರಾಮ್ಸೆ ಬಂದು ಇಲ್ಲೆಲ್ಲ ತಿನ್ಕೊಂಡು ಹೊಟ್ಟೆ ತುಂಬ ಹೋಗ್ತಿದ್ದಾರೆ. ಇದು ಬಂದು ಇದೇನು ಬ್ಲಡ್ ಕೊಟ್ರು. ಅಮ್ಮ ಇದೇನಿದು? ಇನ್ನೊಂದು ಐಟಮ್ ಹಾಕಿದ್ರು. ನಾಟಿ ಕೋಳಿ, ಇದು ನಾಟಿ ಕೋಳಿನೂ ಕೊಡ್ತಿದ್ದಾರೆ 49 ರೂಪಾಯಿ. ಅಪ್ಪ ಗ್ರೇಟು. ಮತ್ತೆ ಸರ್ ಇಲ್ಲಿ ಏನು ಇದಿದೆ, ಇದು ಮಟನ್ ಕಳಂಬೋ, ಇದು ತಲೆಕರಿ, ತಲೆ ಮಾಂಸ. ಇಲ್ಲಿ ನೋಡಿ 5 ಚಿಕನ್ ಐಟಮ್ಗಳನ್ನ ಕೊಟ್ಟಿದ್ದಾರೆ. ಚಿಕನ್ನು, ಮಟನ್ನು, ನಾಟಿ ಕೋಳಿ ಎಲ್ಲವನ್ನು ಕೊಟ್ಟಿದ್ದಾರೆ. ಇದು ನೋಡಿ, ಫಸ್ಟು ಬ್ಲಡ್ ಕೊಟ್ಟಿದ್ದಾರೆ. ಬ್ಲಡ್ ಹೇಗಿದೆ, ಇದಕ್ಕೆ ಮೊಟ್ಟೆ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಮನೇಲಿ ಹೇಗೆ ಮಾಡ್ತೀವಿ ಅದೇ ತರ ಟೇಸ್ಟ್ ಇದೆ. ಮಾಡ್ತಿರೋ ಜಾಗ ಬೇಕಾದ್ರೆ ಹಿಂಗಿರ್ಬೋದು. ಓನರ್ ಹೇಳ್ತಾರೆ, ನೋಡಿ ಸರ್, ನಾವು ಹಳ್ಳಿಲಿ ಜಾತ್ರೆಗಳಲ್ಲಿ ಅರಸವೆ ದೇವ್ರ ಕಾರ್ಯ ಅಲ್ಲಿ ಹೆಂಗ್ ಮಾಡ್ತೀವಿ ಅದೇ ರೀತಿ ಮಾಡೋದು. ನೀಟ್ನೆಸ್ ಅದು ಇದು ಅನ್ಕೊಂಡ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕೊಡೋದೇ ಹೀಗೆ ಅಂತ ಹೇಳಿದ್ರೆ, ಆದ್ರೂ ಕೂಡ ಎಷ್ಟು ಜನ ಇಲ್ಲಿ ಬರ್ತಾರೆ ಅಂತಂದ್ರೆ ಕಾದು ನಿಂತಿರ್ತಾರೆ. ಇನ್ನು ನೋಡೋಣ ತಡ್ರಿ. ಮಟನ್ ಸೂಪರ್ ಆಗಿದೆ. ನಾಟಿ ಕೋಳಿ, ಇದು ನಾಟಿ ಕೋಳಿ ಪೀಸ್. ಇದು ಪಕ್ಕ ನಾಟಿ ಕೋಳಿನೇ, ಮೂಳೆ ಗಟ್ಟಿಯಾಗಿದೆ, ಹಂಗಾಗಿ ನಾಟಿ ಕೋಳಿನೇ ಇದು. ರೈಸ್ ಟೇಸ್ಟ್ ನೋಡೋಣ. ಈ ಸೇರುವಾಗೆ ರೈಸ್ನ ಹದವಾಗಿ ಬೇಯಿಸವ್ರೆ, ಹಂಗಾಗಿ ರೈಸ್ ಅಗಿವಾಗೆ ಇಲ್ಲ, ಸೀದಾ ಹೋಗ್ತಾನೆ ಇರುತ್ತೆ. ಐಟಮ್ಗಳಂತೂ ಬರೀ 49 ರೂಪಾಯಿಗೆ ಇಷ್ಟು 5 ಐಟಮ್ ಕೊಡ್ತಿದ್ದಾರೆ. ಅನ್ಲಿಮಿಟೆಡ್ ರೈಸ್ ಕೊಡ್ತಿದ್ದಾರೆ. ಫುಲ್ ಊಟ ಅಂದ್ರೆ ಫುಲ್ ಊಟ. ನಿಜವಾಗ್ಲೂ ಕೂಡ ಪ್ರತಿಯೊಬ್ರು ಕೂಡ ಯಾರಾದ್ರೂ ಒಂದ್ಸರಿ ಇಲ್ಲಿ ಬಂದು ನೋಡ್ಬೇಕು, ತಿಂದು ನೋಡ್ಬೇಕು. ಎಷ್ಟೊಂದ್ ಜನ ಯೂತ್ಸು ಎಲ್ಲರೂ ಕೂಡ ಬಂದು ಹೇಗ್ ತಿಂತಾರೆ ನೋಡಿ. ಮಟನು, ನಾಟಿ ಕೋಳಿ, ಚಿಕನ್ನು, ಬೋಟಿ ಇವನ್ನೆಲ್ಲ ಬರೀ 40 ರೂಪಾಯಿಗೆ ಹೆಂಗ್ ಕೊಡ್ತಾ ಇದಾರೆ ಗೊತ್ತಿಲ್ಲ. ಆದ್ರೆ ಅಷ್ಟೇ ಕಸ್ಟಮರ್ ಇಲ್ಲಿ ಬರ್ತಾ ಇದಾರೆ. ಸೂಪರ್ ಆಗಿದೆ ನಿಜವಾಗ್ಲು. ಸ್ಟಾರ್ಟ್ ಹೋಗ್ಯಾ? ಏನಿಲ್ಲ, ತುತ್ತು ರೈಸ್ಗೂ ಕೂಡ ಚಿಕನ್ ಮಟನ್ ಹಾಕೊಂಡು ತಿಂತಾ ಇರ್ಬೋದು.
ಬರೀ ತಮಿಳ್ನಾಡೆ ಅಂತಲ್ಲ, ಕರ್ನಾಟಕ ಬೆಂಗಳೂರಿಂದ ತುಂಬಾ ಜನ ಬರ್ತಾರೆ. ಈಗ ಯಾರೋ ಒಬ್ರು ಅವ್ರು ಫೋನ್ ಮಾಡಿದ್ರು, ಒಂದು 5 ಜನ ಡ್ರೈವರ್ಗಳು ನಾವಿಲ್ಲಿ ಬರ್ತಾ ಇದ್ವಿ ಅಡ್ರೆಸ್ ಬೇಕಂತ ಹೇಳಿ, ಕನ್ನಡ ಬರಲ್ಲ ಅಂತೇಳಿ ಅವ್ರು ನನಗೆ ಕೊಟ್ಟಿದ್ರು. ಅವ್ರು ಒಂದು 5 ಜನ ವೈಟ್ ಫೀಲ್ಡ್ ಇಂದ ಬರ್ತಾ ಇದ್ದಾರೆ. ಹಿಂಗೆ ತುಂಬಾ ಜನ ಫುಡ್ ಲವರ್ಸ್ ಯಾರು ಇರ್ತಾರೋ ಎಲ್ಲರೂ ಕೂಡ ಬಂದು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. 49 ರುಪೀಸ್ಗೆ ಯಾರು ಕೊಡ್ತಾರೆ ಬ್ರದರ್? 50 ರೂಪಾಯಿಗೆ ಒಂದು ರೈಸ್ ಕೊಡ್ತಾರೆ ಬೆಂಗಳೂರಲ್ಲಿ. ಅದು ಇಷ್ಟೊಂದು ಐಟಮ್ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದೆಲ್ಲ ಒಂದು ಟೈಮ್ ಬಂದು ಈ ಟೇಸ್ಟ್ ನೋಡಿ ಸೂಪರ್ ಆಗಿದೆ. ಎಲ್ಲ ಬಡಿಸಿರ್ತಾರೆ. ನಾವು ಟೋಕನ್ ತಗೊಂಡ್ಬಂದು ಜಸ್ಟ್ ಊಟ ಕೂತ್ಕೋಬೇಕಷ್ಟೇ. ಏನೇನು ಐಟಮ್ ತಗೊಂಡಿರ್ತೀರಿ ಅದು ನಮಗೆಲ್ಲ ಸಿಗುತ್ತೆ. ಎಷ್ಟೊಂದು ಸಿಸ್ಟಮೆಟಿಕ್ ಆಗಿ ಕೊಡ್ತಿದ್ದಾರೆ ನೋಡಿ. ಎಲ್ಲರೂ ಕೂಡ ಮದುವೆ ಮನೆಯಲ್ಲಿ ಯಾವ ಥರ ಇರುತ್ತೋ ಆ ಥರ ಇರುತ್ತೆ. ವಿಂಗ್ಸ್, ಈರಲ್, ತಲಕರಿ, ರತ್ತ ಪೊರಿಯಲ್, ಬೋಟಿ, ಈರಲ್, ನಾಟುಕೋಳಿ, ಚಿಕನ್ ಮಂಚೂರಿಯನ್, ಎಗ್ ಮಸಾಲಾ, ಮೀನ್, ಬಿರಿಯಾನಿ ಸಾಪಾಡು ಅನ್ಲಿಮಿಟೆಡ್, ಮೀನ್ ಕುಳಂಬು, ಕರಿ ಕುಳಂಬು, ರಸಂ. ಟೋಟಲ್ 149 rupees only. 149 rupees only. Unlimited rice, unlimited biryani. Total 149 only. ಮೊದಲೇ ತೋರಿಸೋದ್ವಲ್ಲ ಇದು 10 items, unlimited rice, unlimited biryani. 149 only. ಮೀನ್ ಕುಳಂಬು, ಕರಿ ಕುಳಂಬು, ರಸಂ. ಅನ್ಲಿಮಿಟೆಡ್ ಬಿರಿಯಾನಿ ಮತ್ತೆ ವೈಟ್ ರೈಸ್ ಸಿಗುತ್ತಂತೆ. ಇದಕ್ಕೆ 10 ಐಟಮ್ ಸಿಗುತ್ತೆ. ಇದಕ್ಕೆ 149 ಅಂದ್ರೆ 150 ರೂಪಾಯಿ. ಇದು 7 ಐಟಮ್ ಕೊಡ್ತಾರೆ. ಇದು ಕೂಡ ಅನ್ಲಿಮಿಟೆಡ್ ವೈಟ್ ರೈಸ್ ಇರುತ್ತೆ. 7 ಐಟಮ್ ಕೊಡ್ತಾರೆ. ಇದಕ್ಕೆ 99 ರೂಪಾಯಿ. ರೈಸ್ ಖಾಲಿ ಆಯ್ತಿದಂಗೆನೆ ರೈಸ್ ಬೇಕು ಅಂದ್ರೆ ತಂದು ಹಾಕೊಡ್ತಾ ಇರ್ತಾರೆ. ಒಳ್ಳೆ ಬ್ಯಾಟಿಂಗ್ ಮಾಡೋರಿಗೆ ನಿಜವಾಗ್ಲೂ ಒಂದು ಒಳ್ಳೆ ಫುಡ್ ಅಡ್ಡ ಅಂತಂದ್ರೆ ತಪ್ಪಾಗ್ಲಾರ್ದು. ನೋಡಿ, ಫ್ಯಾಮಿಲಿ, ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ಲರೂ ಕೂಡ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಇಲ್ಲಿ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನೋಡಿ. ಇವರು ನಮ್ಮನ್ನ ಅಲ್ಲಿಂದ ಸೇಲಮಿಂದ ಜೊತೆಲಿ ಬಸ್ಸಲ್ಲಿ ಬಂದು ಕರ್ಕೊಬಂದ್ರು. ವೀಕ್ಷಕರೇ, ಈ 49 ರುಪೀಸ್ ಏನು ಊಟ ಕೊಡ್ತಾ ಇದ್ದಾರೆ ಇಲ್ಲಿ ಕೊಡುವಂತ ಈ ಸೇರ್ವ ತುಂಬಾ ವಿಶೇಷವಾದಂತ. ಯಾಕೆ ಅಂತಂದ್ರೆ ಈ ಸೇರ್ವನೇ ಹೀಗೆ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಮಟನ್ನು, ಚಿಕನ್ನು, ನಾಟಿ ಕೋಳಿ 3 ಸೇರಿಸಿ ಮಿಕ್ಸ್ ಮಾಡಿ ಈ ಸೇರ್ವ ಮಾಡಿದ್ದಾರೆ. ನಿಜವಾಗ್ಲೂ ಇದು ಸೇರ್ವ ಟೇಸ್ಟ್ ಅಂತೂ ಅದ್ಭುತವಾಗಿದೆ. ನಿಜವಾಗ್ಲೂ ಎಲ್ಲಾದ್ರೂ ನೋಡಿದೀರಾ? ನಾಟಿ ಕೋಳಿ, ಮಟನ್ನು, ಚಿಕನ್ನು 3 ರಸವನ್ನ ಮಿಕ್ಸ್ ಮಾಡಿರುವಂತ ಒಂದು ಸೇರ್ವ. ಇದು ಅದ್ಭುತವಾಗಿದೆ. ಇದು ಬಂದು ರಸಂ ಬೇಕು ಅಂದ್ರೆ ಇದಂತೂ ನಿಜವಾಗ್ಲೂ ಅದ್ಭುತವಾದಂತ ಒಂದು ಪ್ರಯತ್ನ. ಸಖತ್ತಾಗಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ಯಾರು ಬೇಕೋ ಅವ್ರು ಹಾಕೋತಾ ಇರ್ತಾರೆ, ಎಷ್ಟು ಬೇಕಷ್ಟು. ಇದು ಕುಡಿಯೋಕ್ಕಂತೂ ಸೂಪರ್ ಟೇಸ್ಟ್ ಕೊಡುತ್ತೆ. ರೈಸ್ಗಂತೂ ಅಷ್ಟು ಸಖತ್ತಾಗಿದೆ. ಇದು ಒಂದು ವಿಶೇಷ ಇಲ್ಲಿ. ಇವ್ರು ಇಲ್ಲೇ ಲೋಕಲ್ ಅವರು. ಇವರು ಕೂಡ ನಮ್ಗೆ ಸಿಕ್ಕಿದ್ದಾರೆ. ನಮ್ಮ ಕನ್ನಡದಲ್ಲಿ ರಿವ್ಯೂ ಬೇಕು ಅಂತಂದಕ್ಕೋಸ್ಕರ. ಸರ್, ನೀವು ಸ್ವಂತ ಊರು ಯಾವ ಸರ್? ನಮ್ದು ತಾರಮಂಗಲ, ಇಲ್ಲಿ ತಾರಮಂಗಲ ಅಂತ ಹೇಳಿ. ನೀವು ಕೆಲಸ ಮಾಡ್ತಿದ್ದೆ ಇಲ್ಲಿ ಮೊದಲು? ತುಮಕೂರು ಕ್ಯಾಚಂತ್ರ. ತುಮಕೂರು ಕ್ಯಾತ್ಸಂದ್ರದಲ್ಲಿ ಇಲ್ಲಿ ಊಟ ಕೊಡ್ತಾ ಇದ್ದಲ್ಲ 49 ರುಪೀಸ್ಗೆ. ಹೇಗಿದೆ ಟೇಸ್ಟ್, ಕ್ವಾಲಿಟಿ ಟೇಸ್ಟ್ ಆಯ್ತು. ಎಲ್ಲಿ ಕೆಲಸ ಮಾಡ್ದ ಜರಿ ಊರಿಗೆ ಬಂದ ಇಲ್ಲೇ ಊಟ ಮಾಡಿದೆ. ಇವ್ರು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಇಲ್ಲೇ ಬಂದು ಊಟ ಮಾಡ್ತಾರಂತೆ. ಅಣ್ಣಂಗೆ ಮಾತ್ರ ಗೊತ್ತಾಗಿಲ್ಲ. ಇರ್ಲಿ, ಏನೇನು ಊಟ ಮಾಡಿದ್ದೀರಾ? ಊಟ ಅನ್ನಿ ಕೊಡ್ತಾರೆ 49. ಅಲ್ಲಿ ಅನ್ನಿ ಅದೊಂದು ಮಾಡಿದ್ದೀರಾ? ಹಾ. ಅಲ್ಲಿ ಒಳಗಡೆ ಸೆಟ್ಟಲ್ಲಿ ಅಲ್ಲಿ 150, ಇಲ್ಲಿ 49 ಆದಿ ಮಾಡಿದೆ. ಅದು ಮಾಡಿದ್ದೀರಾ? ಇಲ್ಲಿ ಚೆನ್ನಾಗಿತ್ತು. ಇದೇ ಬೆಸ್ಟ್. ಇಲ್ಲಿ 49 ರುಪೀಸ್ ಏನೇನ್ ಕೊಡ್ತಾರೆ? ಇಲ್ಲಿ ಅಲ್ಲಿ ಜಾಸ್ತಿ ಕೊಡ್ತಾರ, ಇಲ್ಲಿ ಕಡಿಮೆ ಕೊಡ್ತಾರಲ್ಲ. ನಮ್ಗ 50 ರುಪೀಸ್ ಸಾಕು. 5 ಐಟಮ್ ಕೊಡ್ತಾರೆ, ಸಾಕು. ನಮ್ಗ ಡಬ್ಬು ಐತಿಲ್ಲ, ಅದೇ ಸಾಕು. ಇಲ್ಲಿ ನಿಮ್ಗೆ ಹೊಟ್ಟೆ ತುಂಬಾ ಆಗುತ್ತೆ. ನೋಡಿ 5 ಐಟಮ್ ಕೊಡ್ತಾರೆ, ಹೊಟ್ಟೆ ತುಂಬಾ ಆಗುತ್ತಂತೆ. ಬರೀ 49 ರೂಪಾಯಿಗೆ ಆಗುತ್ತೆ. ನೀವು ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? ಇಲ್ಲಿ ಒಂದು 3 ತಿಂಗಳು ಬರ್ತಾ ಇತ್ತು. 3 ತಿಂಗಳಿಂದ ಇಲ್ಲಿ ಊಟ ಮಾಡಕ್ ಬರ್ತಾ ಇದಾರಂತೆ. ಥ್ಯಾಂಕ್ ಯು ಸರ್. ಆಮೇಲೆ ನಿಮ್ಮ ಹೆಸರು? ಗೋಪಿ ಅವರು ತುಮಕೂರಿನ ಕ್ಯಾತ್ಸಂದ್ರಕ್ಕೆ ಬಂದು ಅಲ್ಲಿ ಕೆಲಸ ಮಾಡ್ತಾರಂತೆ. ಇಲ್ಲೇ ಲೋಕಲ್ ಅವರು. ಅಲ್ಲಿ ಬಂದು ಕನ್ನಡವನ್ನ ಕಲಿತು ಕನ್ನಡದಲ್ಲಿ ನಮ್ಗೆ ಇಲ್ಲಿ ರಿವ್ಯೂ ಕೊಟ್ಟಿದ್ದಾರೆ. ಸರ್ಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. With your channel, yeah, all the very best. Thank you so much, Anjane. Talks with you. Like ಮಾಡಿ, share ಮಾಡಿ, subscribe ಮಾಡಿ. Thank you.